ನಮಸ್ತೆ ಶ್ರೀನಾಥ್ ಸರ್. ನನ್ನ ಹೆಸರು ಶ್ರೀ ಹರ್ಷ ವಿಶ್ವನಾಥ್ ಅಂತ, ಬ್ಯಾಂಗ್ಳೂರು ನಿವಾಸಿನೇ. ನಿನ್ನೆ ನಿನ್ನೆ ಮತ್ತು ಮೊನ್ನೆ ನಡೆದಿರೋ ಮೈಂಡ್ಸ್ ಐ ವರ್ಕ್ಶಾಪಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಮೊದಲಿಗೆ ಹಾಲ್ನೊಳಗೆ ಎಂಟ್ರಿ ಆದಾಗ ಬೆಳಿಗ್ಗೆ ಭಾಳ ಕನ್ಫ್ಯೂಷನ್ ಇತ್ತು. ಅಷ್ಟೊಂದು ಕ್ರೌಡು ಬಂದು ಹಾಲೊಳಗೆ ಈ ಜನ ಸೇರಿಸ್ಕೊಂಡು ಈ ಜನ ನೋಡಿ, ನಾನು ಒಂದು 300 ಜನ ಇರ್ಬೋದು, 300ರಿಂದ 400 ಜನ ಇರ್ಬೋದು. ಆ ಥರ ಇರುತ್ತೆ ಈ ಥರ ವರ್ಕ್ಶಾಪ್ಸ್ ಅಂತ ಹೇಳಿದ್ರೇನೋ ಒಂದು ಕಲ್ಪನೆ, ನನ್ನ ಕಲ್ಪನೆಯಲ್ಲಿ, ಖಾಸಗಿ ಕಲ್ಪನೆಯಲ್ಲಿ ಬಂದಿದ್ದೆ. ತುಂಬ ವರ್ಷದ ಹುಡುಕಾಟ ಸರ್ ಈ ಥರದ್ದು. ನಾನು ಬಹಳ ವರ್ಷದ ಹುಡುಕಾಟದಲ್ಲಿದ್ದೆ. ಮೊದಲು ಒಬ್ರು ಗುರುಗಳು ನನಗೆ ಸಿಕ್ಕಿದ್ರು. ಅವರು ಕೂಡ ಯಾವಾಗಲೂ ಹೇಳೋರು, ನೀನ್ ದೇವರು, ಕಾಲಿಗೆ ನಮಸ್ಕಾರ ಮಾಡಬೇಡ, ನನಗೆ ಇರೋದು ಒಂದೇ ಶಕ್ತಿ, ಅವಮಾನ ಮಾಡಬೇಡ ಅಂತ ಯಾವಾಗಲೂ ಹೇಳೋರು. ತಮ್ಮ ವಿಡಿಯೋ ನೋಡ್ತಾ ಇದ್ದೆ ನಾನು. ಈ ಆಧ್ಯಾತ್ಮದ ಹುಡುಕಾಟದಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಸುಮಾರು ಸಲ ನಿಮ್ಮ ಮುಖ ಬಂದೋಗಿದೆ ಬೇರೆ ಬೇರೆ ಅವರ ಪಾಡ್ಕಾಸ್ಟಲ್ಲಿ. ಬಟ್ ನನಗೆ ಯಾವುದೋ ಒಂದು ಸಲ ಓಕೆ, ಈ ಯಾವುದೋ ಒಂದು ಟ್ರಿಗರ್ ನೋಡೋಣ ಅಂತ ನೋಡಿದೆ. ಬಟ್ ನನ್ನ 22 ವರ್ಷದ ಹಿಂದಿನ ಗುರುಗಳು ಏನು ಹೇಳಿ ದೇಹ ಬಿಟ್ಟಿದ್ರು ಅದನ್ನೆಲ್ಲ ಅವರು ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಜ್ಯೋತಿರ್ತ್ರಾಟಕ, ಮಿರರ್ ಮೆಡಿಟೇಷನ್ಸ್ ಇದನ್ನೆಲ್ಲ ಮಾಡಿಸಿದ್ರು. ಅವರು ಕೂಡ ಕಣ್ಣಲ್ಲಿ ಪಾಸ್ ಮಾಡಿದವರು. ಕಣ್ಣನ್ನು ಮಾತ್ರ ನೋಡು, ಕಾಲಿಗೆ ಯಾವತ್ತೂ ನಮಸ್ಕಾರ ಮಾಡಬೇಡ ಅಂದಿದ್ರು. ಅವರು ದೇಹ ಬಿಟ್ಟ ಮೇಲೆ ನನಗಾಗ 23 ವರ್ಷ. ಅದನ್ನು ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳಕ್ಕಾಗಲಿಲ್ಲ. ಬಟ್ ಅದಾದ ಮೇಲೆ ಅದೇ ಮಾತನ್ನ ಅಲ್ಲದೆ ಗುರು ಬೇಕು ಅಂತ ಗುರುನ್ ಬಿಟ್ಬಿಟ್ಟು ಮಾಯೆಯೊಳಗೆ ಮತ್ತೆ ಬಂದ್ಬಿಟ್ಟೆ, ಸೆಳೆತದೊಳಗೆ ಬಂದ್ಬಿಟ್ಟೆ. ಆಮೇಲೆ ಒಂದಷ್ಟು ವರ್ಷಕ್ಕೆ ನನಗೆ ಗುರು ಮತ್ತೆ ಬೇಕು ಅನಿಸ್ತು. ಹುಡುಕಾಟದಲ್ಲಿ ಹೋದೆ. ತುಂಬ ಜನ ಅವಧೂತರ ಹತ್ರ ಹೋದೆ. ಅವಧೂತರ ಹತ್ರ ಹೋದಾಗ ಕೂಡ ಕೆಲವು ಅವಧೂತರು ಅವ್ರ ಆಶ್ರಮನ್ನ ಇನ್ಚಾರ್ಜ್ ಕೊಟ್ಟು 4-5 ವರ್ಷ ನೋಡ್ಕೊಳಂಗಾಯ್ತು. ಸೊ ಅವ್ರ ಹತ್ರ ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ, ಮುಂದೆ ಏನು ನನಗೆ ಅಂತ. ಆಗ ಸಿಕ್ಕಿದ್ದೆ ನಿಮ್ಮ ವಿಡಿಯೋಗಳು. ನನ್ನ ದಿನ ವಾಕಿಂಗ್ ಸ್ನೇಹಿತರು ತಾವು. ಯಾಕಂದ್ರೆ ನನ್ನ ವಾಕಿಂಗನ್ನ 1 ಅವರ್ 1.25 ಅವರ್ ನಿಯರ್ಲಿ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ವಾಕಿಗೆ ನೀವು ನನ್ನ ಜೊತೆಗಾರರು. ನಿಮ್ಮ ವಿಡಿಯೋಗಳೇ ಜೊತೆಗಾರ ನನಗೆ. ಸೊ ಅದನ್ನೆಲ್ಲ ನೋಡಿ ತುಂಬ ಕೇಳ್ಕೊಂಡೆ. ನಿಮಗೆ ಮೆಸೇಜ್ಗಳು ಮಾಡಿದೆ, ನಿಮ್ಮ ವರ್ಕ್ಶಾಪ್ಗೆ ಒಂದ್ಸಲ ಅಟೆಂಡ್ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಅವಕಾಶನೂ ಸಿಕ್ತು. ಅಕ್ಟೋಬರ್ 26 ಅಂತ ಆಗಸ್ಟಲ್ಲಿ ಹಾಕಿದ್ರಿ, ಜಾಯ್ನು ಆದ್ವಿ. ನಿನ್ನೆ ಮೊದಲನೇ ದಿನ ನೀವು ಹೇಳ್ದಂಗೆ ಫೌಂಡೇಶನ್ ಡೇ, ಅದು ಇಂಟ್ರೆಸ್ಟ್ ಅಲ್ಲೇ ಇತ್ತು. ಬಟ್ ನಿನ್ನೆ ಆಗಿರೋ ಅನುಭವ, ನನ್ನ ಗುರುಗಳನ್ನ ಮತ್ತೆ ನೆನಪು ಮಾಡಿದ್ರಿ. ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಭಕ್ತಿ ಯೋಗ ಮತ್ತು ಜ್ಞಾನ ಯೋಗದ ಮಿಕ್ಸ್ ಇತ್ತಲ್ಲ ನೀವು ಕೊಟ್ಟಿರೋದು. ತುಂಬಾ ನನಗೆ ಒಂದೇ ಒಂದು ಮ್ಯಾನಿಫೆಸ್ಟ್ ಇತ್ತು, ನಿಮ್ಮನ್ನ ಒಂದ್ಸಲ ತಪ್ಕೊಬೇಕು. ನನಗೆ ಮತ್ತಿನ್ನೇನು ಕೇಳೋ ಅಂಥದ್ದು ಏನಿಲ್ಲ, ಎಲ್ಲ ನಾವೇ ಮಾಡ್ಕೊಳ್ಳೋ ಅಂಥದ್ದನ್ನ ನನ್ನ ಗುರುಗಳು ಹೇಳಿದ್ರು, ನೀನ್ ಕೇಳು ಅಂತ. ಅದನ್ನೇ ಮಾತನ್ನ ನೀವು ಹೇಳಿದ್ರಿ. ಅವ್ರನ್ನ ಕೇಳಿದ್ದಕ್ಕೆ ಅವರೇ ಇಲ್ಲಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಅದ್ಭುತವಾದ ಒಂದು ವರ್ಕ್ಶಾಪು ಒಂದು ಹೊಸ ಅನುಭವ ನನಗೆ. ಅದನ್ನ ಯಾವ ರೇಂಜಿಗೆ ಇದ್ದೆ ಅಂದ್ರೆ, ನನ್ನ ಅಕ್ಕಪಕ್ಕದಲ್ಲಿ ಯಾರ ಹತ್ರನೂ ಮಾತಾಡಲ್ಲ ಆ ಜಾಗದಲ್ಲಿ. ಮತ್ತೆ ನನ್ಗೆ ಗೊತ್ತಿರೋರ್ನ ಯಾರನ್ನೂ ಕರ್ಕೊಂಬರಲ್ಲ. ಆಧ್ಯಾತ್ಮದ ಪಯಣ ಅಂದಾಗ ನಂದು ಒಬ್ಬಂದೇ ಅಂತ ನಾನು ಬರೋದು. ಸೊ ಬಹಳ ಅದ್ಭುತವಾದ ಅನುಭವ. ಪ್ರತಿ ನಿಮಿಷನೂ ನಿನ್ನೆ ಬಹಳ ಎಂಜಾಯ್ ಮಾಡಿದ್ದೀನಿ. ಬಟ್ ನಿಮ್ಮ ಆರ್ಗನೈಸ್ ತುಂಬ ಚೆನ್ನಾಗಿತ್ತು. ಆ ಕ್ರೌಡಿಗೆ ಆರ್ಗನೈಸ್ ಮಾಡೋದು ಬಹಳ ಈಸಿ ಮಾತಲ್ಲ, ಇದು ಸ್ವಂತ ಅನುಭವ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ವಾಲಂಟಿಯರ್ಸ್ಗಳು ಯಾರ ಮೇಲೂ ರೇಗದೆ ಅವರು ತಾಳ್ಮೆ, ಅದು ನಿಮ್ಮ ಮಾರ್ಗದರ್ಶನನೇ ಅಂತ ಅನ್ಕೊಳ್ತೀವಿ. ಬಹಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರಿ. ಬಹಳ ಖುಷಿ ಆಯಿತು. ಬಟ್ ನನಗೊಂದು ನಿಮ್ಮನ್ನ ತಕ್ಕೊಳ್ಬೇಕು ಅನ್ನೋದೊಂದು ಮ್ಯಾನಿಫೆಸ್ಟ್ ಇತ್ತು. ಬೆಳಿಗ್ಗೆ ಹೊರಡ್ತಾನೆ ಮನೆಯಿಂದ ಹೊರಟೆ. ಬಟ್ ಕೊನೆಗೂ ಜನದ ಕ್ರೌಡ್ ನೋಡಿ ಬೇಡ ಅಂತ ಹೋಗ್ತಾ ಇದ್ದೆ. ಯಾರೋ ಒಬ್ರು ಕರ್ಕೊಂಬಂದ್ರು ವಾಪಸ್ ಊಟದಲ್ಲಿ ಹತ್ರ, ಬನ್ನಿ ಮೇಲ್ಗಡೆ ಹೋಗಿ ಬರೋಣ ಅಂತ.
ಸರಿ ಆಯಿತು ಅಂತೇಳಿ ಅವ್ರ ಜೊತೆಗೆ ಮೇಲ್ ಬಂದೆ. ನಾನು ಅವ್ರು ಹೇಳಿದ್ರು ಸೆಲ್ಫಿ ತಕ್ಕೊಳ್ಳಿ. ಇಲ್ಲ, ನಾನು ಅವ್ರನ್ನ ಒಂದ್ಸಲ ತಪ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಕೇಳಿದೆ, ನೀವು ಆ ಗಡಿಬಿಡಿಲಿ ಆಯಿತು ಅಂದ್ರಿ. ನಿಮ್ಮ ಎದೆ ಮೇಲೆ ನಾನು ತಲೆ ಇಟ್ಟೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗಳು ಹುಟ್ಟಿದಾಗ 2 ವರ್ಷಕ್ಕೆ ನಾನು ಅವಳು ಎದೆ ಮೇಲೆ ತಲೆ ಇಟ್ಟಾಗ ನನಗಾಗಿರೋ ಅನುಭವ ನಿಮ್ಮ ಎದೆ ಮೇಲೆ ಮಗು ಥರ, ಒಂದು ಮಗುವಿನ ದೇಹ ಥರ ಅಷ್ಟೊಂದು ಮೃದುವಾಗಿ ಅನುಭವ ಆಯಿತು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಒಂದಷ್ಟು ಪಯಣದಲ್ಲಿ ತಿಳಿಸಿದ್ರಿ. ಭಾಳ ಸಂತೋಷ. ನಮಸ್ತೆ ಗುರುಗಳೇ, ನನ್ನ ಹೆಸರು ಪ್ರೇಮ ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಸೊ ಕ್ಲಾಸಸ್ ಅಟೆಂಡ್ ಮಾಡಿದೆ ನಾನು. ಎಷ್ಟು ಎನರ್ಜೈಸ್ಡ್ ಆಗಿದ್ದು ಕ್ಲಾಸ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಪ್ರೆಸೆಂಟ್ ಕೂಡ ನಾವು ಫಿಸಿಕಲಿ ಇಲ್ಲಿ ಪ್ರೆಸೆಂಟ್ ಇದ್ದೀನಿ ಅಷ್ಟೇ, ಬಟ್ ಎಮೋಷ್ನಲಿ ಸ್ಟಿಲ್ ನಾನಿನ್ನ ನಿಮ್ಮ ವರ್ಕ್ಶಾಪಲ್ಲೇ ಇದ್ದೀನಿ. ನೀವು ಹೇಳಿದ ಮಾತು ಕಿವಿಯಲ್ಲಿ ಹಾಗೇ ಬರ್ತಾನೆ ಇದೆ. ಸೊ ಅದೇ ಇಮ್ಯಾಜಿನೇಷನಲ್ಲೇ ಇದ್ದೀನಿ ನಾನು ಇನ್ನೂ ಕೂಡ. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಕ್ಲಾಸಸ್ ಅಂತೂ. ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ರು. ಅಷ್ಟು ಜನ ಇದ್ದರೂ ಕೂಡ ನಿಮ್ಮ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಕ್ಲಾಸಸ್ನ ನಡೆಸ್ಕೊಟ್ರು ಎಲ್ಲರೂ. ಜಸ್ಟ್ ಒಂದು ಸ್ಮಾಲ್ ಸಜೆಷನ್ ಇತ್ತು ನನ್ನ ಸೈಡಿಂದ. ಆ್ಯಕ್ಚುಲಿ ಏನಂದರೆ, ನಾನು ಆಲ್ರೆಡಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ತುಂಬ ಜನ ತುಂಬ ವರ್ಷದಿಂದ, ಇಲ್ಲಾಂದರೆ ತುಂಬ ತಿಂಗಳಿಂದ, ಇಲ್ಲಾಂದರೆ ಜಸ್ಟ್ ಇದರಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಧ್ಯಾನ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೇನಂತ ಹೇಳಿದ್ರೆ, ಅವ್ರು ಸ್ವಲ್ಪ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬಂದಿದ್ದು, ಸೊ ನಾನು ಏನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಆ ಎನರ್ಜಿ ನನಗೆ ಫೀಲ್ ಆಗಬೇಕಾಗಿತ್ತು. ಸೊ ನಾನು ಕರೆಕ್ಟ್ ವೇಯಲ್ಲಿ ಮಾಡ್ತಾ ಇದ್ದೀನಾ ಇಲ್ವಾ, ಸೊ ಅದು ಕರೆಕ್ಟಾಗೇ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕಾಗಿತ್ತು. ಸೊ ಅದೇ ಮೇನ್ ಪರ್ಪಸಿಂದ ನಾನು ಕ್ಲಾಸಿಗೆ ಅಟೆಂಡ್ ಆದೆ. ಬಟ್ ಏನಂತ ಹೇಳಿದ್ರೆ, ನೀವು ಹೇಳ್ದಾಗೇ ಸೊ ನೀವು ಬೇಸಿಕ್ಸಿಂದ ಕವರ್ ಮಾಡಿದ್ರಿ. ಸೊ ದಟ್ ಈಸ್ ಗುಡ್ ಫಾರ್ ಬಿಗಿನರ್ಸ್. ಬಟ್ ಏನಂತ ಹೇಳಿದ್ರೆ, ನಾವು ಆಲ್ರೆಡಿ ನಿಮ್ಮ ವೀಡಿಯೋಸ್ನ ಎವ್ರಿ ಡೇ ನೋಡ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ ನಮಗೆ ಬೇಸಿಕ್ಸ್ ಎಲ್ಲ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ ನಿಮ್ಮ ಯೂಟ್ಯೂಬ್ಸಲ್ಲಿ. ಸೊ ನಮ್ಮ ಆಲ್ರೆಡಿ ವೀಡಿಯೋ ಎಲ್ಲ ನೋಡೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಥಿಯರಿ ಎಲ್ಲ ಗೊತ್ತಿದೆ. ಸೊ ನೀವು ಹೇಳಿದ ಪ್ರಾಕ್ಟೀಸ್ ಎಲ್ಲನೂ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಏನಂತ ಹೇಳಿದ್ರೆ, ಸ್ವಲ್ಪ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾಗಿತ್ತು. ಸೊ ಅಷ್ಟು ಜನ ಇದರಿಂದ ನೀವು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಎಲ್ಲರಿಗೂ ಕೊಡೋದಕ್ಕಾಗಿದ್ರೆ ಅದು ನಮಗೂ ಅರ್ಥ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ, ಜಸ್ಟ್ ಇನ್ ಫ್ಯೂಚರಲ್ಲಿ ಸೊ ಈ ಥರ ಮಾಡಬೇಕಂತ ಟ್ರೈ ಮಾಡಿದ್ರೆ ನೋಡಿ, ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ಇರೋರಿಗೆ, ಇಲ್ಲಾಂದರೆ ಆಲ್ರೆಡಿ ನಿಮ್ಮ ಕ್ಲಾಸ್ ಅಟೆಂಡ್ ಆಗಿರೋರಿಗೆ, ಯಾರು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಇದು ಧ್ಯಾನ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ, ಸೊ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡೋ ಥರ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ. ಸೊ ನಿಮ್ಮಂಥ ಗುರುಗಳೇ ನಮಗೆ ಗೈಡ್ ಮಾಡೋಕ್ಕೆ ಸಾಧ್ಯ. ಸೊ ಆದಷ್ಟು ನಿಮಗೆ ಒಂದು ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಈ ಥರ ಏನಾದರೂ ಪಾಸಿಬಲ್ ಇದ್ದರೆ, ಆ ಥರ ಆಲ್ರೆಡಿ ಈ ಥರ ಧ್ಯಾನ ಮಾಡಿರೋರಿಗೆ ಏನಾದರೂ ಗೈಡೆನ್ಸ್ ಬೇಕಂತ ಹೇಳಿದ್ರೆ, ಅವ್ರು ಮಾತ್ರ ಏನಾದರೂ ವರ್ಕ್ಶಾಪ್ ಕಂಡಕ್ಟ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀನಾಥ್ ಶೆಟ್ಟರಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನ ಹೇಳ್ತಾ, ಅವ್ರಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು. ಅವರಲ್ಲಿರತಕ್ಕಂಥ ವಿದ್ಯಾ ಭಂಡಾರನ ನಮ್ಗಳಿಗೆ ಯಾವ ರೀತಿಯಲ್ಲಿ ಹಂಚ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಯೋಗ್ಯತೆಗಳ ಕೊದ್ದಿ ನಾವು ಅದನ್ನು ಪಡ್ಕೊಬೋದು ಅಷ್ಟೇ. ಯಾಕೆ ಅಂದರೆ, ಅವರು ದೊಡ್ಡ ಖಜಾನೆನೇ ನಮಗೆ ಕೊಟ್ಬಿಟ್ಟಿದ್ದಾರೆ. ನಮಗೆ ಯಾವ್ಯಾವ ರೀತಿ ಜ್ಞಾನ ಬೇಕಾ, ಹಣ ಬೇಕಾ, ಆರೋಗ್ಯ ಬೇಕಾ, ಮತ್ತು ವಿದ್ಯೆ ಬೇಕಾ, ಎಲ್ಲ ವಿಚಾರಗಳನ್ನ ನಮ್ಮ ಯೋಗ್ಯತೆ ಕೊದ್ದಿ, ನಮ್ಮ ಜ್ಞಾನದ ಕೊದ್ದಿ ಪಡ್ಕೊಬೋದು. ಅಂಥ ಸಂಪತ್ತನ್ನು ಅವ್ರು ಕೊಟ್ಟವ್ರೆ. ಏಕೆಂದರೆ ಆ ವಿದ್ವತ್ತು ಇದುವರೆಗೂ ನಾವು ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಏನನ್ನು ಗಳಿಸೋಕ್ಕಾಗಿಲ್ಲ. ಇನ್ನು ಅವ್ರಗಳ ಬಗ್ಗೆ ನಾವುಗಳೆಲ್ಲ ಹೇಳೋ ಅಷ್ಟು ಇದಿಲ್ಲ. ಅವ್ರಗಳ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಅವ್ರು ಯಾವುದೋ ಒಂದು ದೈವ ಪುರುಷನೇ ನಮ್ಗಳಿಗೀಗ ಈ ರೂಪದಲ್ಲಿ ಬಂದವ್ರೆ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಹೇಳೋಕ್ಕೋದ್ರೆ, ಅವರು 2 ದಿವಸ ನಿಂತ್ಕೊಂಡು ಒಂದೇ ಸಮ, ನಾವು ಅರ್ಧ ಗಂಟೆ ಯಾರ ಹತ್ರ ಮಾತಾಡಬೇಕಾದ್ರೂ ಒಂಥರ ಉಪ್ಸ ಬಂದಂಗೆ ಆಗುತ್ತೆ, ಮತ್ತು ಹೆಡ್ಡೇಕ್ ಬಂದಂಗೆ ಆಗುತ್ತೆ. 2 ದಿವಸ ನಮ್ಮ ಅಷ್ಟು ಜನನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದೇ ಸಮ ನಿಂತ್ಕೊಂಡು, ಅವರು ಇದನ್ನು ನೆಗೆಟಿವ್ನ ಅಬ್ಸರ್ವ್ ಮಾಡಿ ಆ ಒಂದು ಇದನ್ನು ಅವರು ತಗೊಂಡು ನಮ್ಗಳಿಗೆ 2 ದಿವಸ ಒಂದೇ ಸಮ ನಿಂತ್ಕೊಂಡು, ಏನು ಫುಡ್ ಇಲ್ದಿರ, ಜಸ್ಟ್ ಏನೋ ಒಂದು ಯಾವಕ್ಕೋ 1 ಅವರ್ಗೋ 2 ಅವರ್ಗೋ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು 2 ದಿವಸ ಒಂದೇ ಸಮ ನಿಂತ್ಕೊಂಡು ಕ್ಲಾಸ್ ಮಾಡೋದೈತಲ್ಲ, ಅಷ್ಟರಲ್ಲಿ ತಿಳ್ಕೊಂಬಿಡ್ಬೇಕು ಅವರಲ್ಲಿ ಏನು ಎನರ್ಜಿ ಇದೆ, ಯಾವ ಮಟ್ಟದ ಎನರ್ಜಿ ಇದೆ ಅಂತ. ಅದೆಲ್ಲ ನಮಗೆ ಗಣನೆ ಮಾಡೋಕ್ಕೆ, ನಮಗೆ ಡಿಕೋಡ್ ಮಾಡೋ ಅಷ್ಟು ಇನ್ನೂ ಕೆಪಾಸಿಟಿ ಇಲ್ಲ. ಅವರು ಕೆಪಾಸಿಟಿನ ಇಡೀ ಬ್ರಹ್ಮಾಂಡಕ್ಕೆ ಹೋಲಿಸ್ಬೋದು. ಅಷ್ಟಿಷ್ಟು ಇದು ಅಂತ ನಾವು ಗಾತ್ರದಲ್ಲಿ ಹೇಳಲಿಕ್ಕೆ ಬರಲ್ಲ ಅವ್ರ ಬಗ್ಗೆ. ಅದಕ್ಕೋಸ್ಕರ ಎಲ್ಲರೂ ಇವರು ಇದಕ್ಕೆ ಇವರಲ್ಲಿರತಕ್ಕಂಥ ಒಂದು ಆ ಜ್ಞಾನನ ಪಡ್ಕೊಂಡ್ರೆ, ನಮ್ಮ ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ಬರೀ ಬಾಯಿ ಮಾತಲ್ಲಿ, ಮತ್ತು
ಇನ್ನೂ ಏನೇನೋ ಹೇಳಲಿಕ್ಕೆ ಹೋಗ್ತಿರ್ತೀವಿ, ಅದೆಲ್ಲ ಸಂಪತ್ತನ್ನು ಇವ್ರ ಹತ್ರ ಪಡ್ಕೊಬೋದು. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಇವ್ರ ಹತ್ರಕ್ಕೆ ಹೋದರೆ ಆ ಒಂದು ಎನರ್ಜಿ ಎಲ್ಲರೂ ಪಡ್ಕೊಬೋದು. ಕಟ್ಟಿಟ್ಟ ಬುತ್ತಿ ಇವ್ರ ಹತ್ರಕ್ಕೆ ಹೋದರೆ, ಅಂದರೆ ಗಂಧವರ ಜೊತೆ ಗುದ್ದಾಡಿದ್ರೆ ಹೆಂಗೆ ಗಂಧದ ಪರಿಮಳ, ಸಗಣಿವರೋರ ಜೊತೆ ಗುದ್ದಾಡಿದ್ರೆ ಯಾವ ಥರ ಇರುತ್ತೆ, ಹಾಗೆ ಇವ್ರ ಜೊತೆ ಗುದ್ದಾಡಿದ್ರೆ ಅಂತೂ ನಮಗೆ ತುಂಬ ನಾವು ಈ ಜನ್ಮ ಎತ್ತಿದ್ಕೂ ಸಾರ್ಥಕ ಆಗೋಯ್ತು ಅನ್ನೋ ಅಷ್ಟು ಇದನ್ನು ನಾವು ಇವರಿಂದ ಪಡ್ಕೊಬೋದು ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಖುಷಿಯಾಗಿ ಬಂದು ಪಡ್ಕೊಂಡ್ರೆ ಎಲ್ಲರೂ, ಇಡೀ ಸಮಾಜನೇ ಚೇಂಜ್ ಆಗ್ಬೋದು. ಸರ್, ನಾನು ರೂಪಾ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಅವತಾರ್ ಹೋಟೆಲಲ್ಲಿ ಲಾಸ್ಟ್ ವೀಕಲ್ಲಿ ಕಂಡಕ್ಟ್ ಮಾಡಿದ ಕ್ಲಾಸು ನಂದು ಮೊದಲನೇ ಕ್ಲಾಸು. ಇಲ್ಲಿ ಬೆಂಗಳೂರಲ್ಲಿ ನಾನು ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದೆ. ಆನ್ಲೈನ್ ಕ್ಲಾಸ್ಗೂ ಎನ್ರೋಲ್ ಆಗಿದ್ದೀನಿ. ನವಂಬರ್ ಇದು ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಅಟೆಂಡ್ ಮಾಡಿದಾಗ ತುಂಬ ಖುಷಿಯಾಗಿ ಬಂದೆ. ನಾನು ಹೋಟೆಲ್ ಎಂಟ್ರ್ ಆಗ್ತಿದ್ದಂಗೆ ನಿಮ್ಮದು ವೈಬ್ರೇಷನ್ಸ್ನ ಫೀಲ್ ಮಾಡಿದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಬಂದಿದ್ವಿ. ಸೊ ಆ ಸೆಕೆಂಡ್ ಹಾಫ್ ಕ್ಲಾಸಲ್ಲಿ ನೀವು ಮಾಡಿದಂಥ ಮಂತ್ರದಿಂದ ಫ್ರೀಕ್ವೆನ್ಸಿಗೆ ನಾವು ತುಂಬ ಈಸಿಯಾಗಿ ಕನೆಕ್ಟ್ ಆದ್ವಿ ಇಬ್ರು. ಎಸ್ಪೆಷಲಿ ಇಲ್ಲಿ ಥರ್ಡ್ ಐ ಹತ್ರ ತುಂಬ ಬ್ಲಿಂಕ್ ಆಯಿತು. ಆ ಥರ ಒಂದು ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿರೋ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲಿ ಇದು ಮೊದಲನೇ ಬಾರಿ. ಅದಾದ್ಮೇಲಿಂದ ಅಂತೂ ನನ್ನ ಜೀವನ ಆ ಸೆಕೆಂಡಿಂದನೇ ಬೇರೆನೇ ಹೊಸ ಜೀವನ ಸೃಷ್ಟಿ ಆಗೋಯ್ತು. ಅಲ್ಲಿವರೆಗೂ ನಾನು ಒಬ್ಬ ವ್ಯಕ್ತಿಯಾಗಿದ್ದೆ. ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಈಗ ಇನ್ನೊಬ್ಬ ಹೊಸ ಜನ್ಮ ಪಡೆದು ಬಂದಿದ್ದೀನಿ ಅನ್ನೋ ಲೆವೆಲ್ಗೆ ನನ್ನ ಜೀವನ ಬದಲಾವಣೆ ಆಗಿದೆ. ಸೊ ನೀವು ಪ್ರತಿಯೊಂದು ಮಂತ್ರಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ಡಿಕೋಡ್ ಮಾಡಿ ಹೇಳ್ದಂಥ ವ್ಯಕ್ತಿನ ನಾನು ಭೂಮಿ ಮೇಲೆ ಇವತ್ತಿನವರೆಗೂ ಎಲ್ಲೂ ನೋಡಲಿಲ್ಲ. ಮುಂದೆ ನಿಮ್ಮ ಥರ ಒಬ್ಬ ವ್ಯಕ್ತಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ಈ ಥರ ನಿಮ್ಮ ಒಂದು ಆ ವಿಚಾರಧಾರೆ ನೀವು ಅಷ್ಟು ತಿಳ್ಕೊಂಡು ನಮಗೆಲ್ಲ ಹೆಲ್ಪ್ ಮಾಡ್ತಿರೋದು ತುಂಬ ನಮಗೆ ಉಪಯೋಗ ಆಗಿದೆ ಸರ್ ಲೈಫಲ್ಲಿ. ಮತ್ತು ಜೀವನದಲ್ಲಿ ನನಗೇನು ಬೇಕೋ ಅದೆಲ್ಲ ಸಿಗ್ತಾ ಇದೆ. ಈ ಥರದ್ದೊಂದು ಬೇಕು ಅಂತ ಒಂದು ಸೆಕೆಂಡ್ ಆಸೆ ಪಟ್ಟರೆ ಸಾಕು, ವಿತಿನ್ ಹಾಫ್ ಆನ್ ಅವರಲ್ಲೂ ನಾನು ನೋಡಿದ್ದೀನಿ, ವಿತಿನ್ ಒನ್ ಡೇನಲ್ಲೂ ನಾನು ನೋಡಿದ್ದೀನಿ. ತುಂಬ ಎಲ್ಲ ಸಿಗ್ತಾ ಇದೆ ಸರ್ ಲೈಫಲ್ಲಿ. ಅದೆಲ್ಲದಕ್ಕೂ ಕಾರಣ ನೀವೇನೆ. ನಮಗೆ ಹೊಸ ಜೀವನನೇ ಸೃಷ್ಟಿ ಮಾಡಿ ಇಷ್ಟೊಂದು ಕಾನ್ಫಿಡೆನ್ಸ್ ಲೈಫಲ್ಲಿ ತುಂಬಿ ನಮ್ಮನ್ನು ಯಾವಾಗಲೂ ಖುಷಿಯಾಗಿಟ್ಟಿದ್ದೀರಾ. ಆ ದೇವಿ ನಿಮ್ಮನ್ನು ಯಾವಾಗಲೂ ಖುಷಿಯಾಗಿಟ್ಟಿರಲಿ. ನಿಮಗೆ ಒಳ್ಳೆ ಆರೋಗ್ಯ, ಆಯುಸ್ಸು, ಪ್ರತಿ ಕೀರ್ತಿ ಎಲ್ಲನೂ ಕೊಡಲಿ ಸರ್. ನಿಮ್ಗೆ ಯಾವಾಗಲೂ ಚೆನ್ನಾಗಿಟ್ಟಿರ್ಬೇಕು ಆ ದೇವಿ. ಆ ಶಿವಶಕ್ತಿಯ ರೂಪ ನೀವು ಅಂತ ನಾನು ನಂಬಿದ್ದೀನಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಸರ್. ಯಾವಾಗಲೂ ಇದೇ ಥರ ನಗ್ನಾಗ್ತಾ ಇರಿ. ನಮ್ಮಂಥವ್ರಿಗೆ ಇನ್ನಷ್ಟು ಕ್ಲಾಸಸ್ನ ಕಂಡಕ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಅದರ ಉಪಯೋಗ ಪಡ್ಕೋತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನನ್ನ ಹೆಸರು ಅಭಿಲಾಷ್ ಅಂತೇಳಿ, ಮೈಸೂರಿಂದ. ನಾನು ಗೌರಿ ಶೆಟ್ಟಿಯವ್ರ ಯೂಟ್ಯೂಬ್ ಚಾನಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಶೀನಾ ಶೆಟ್ಟಿಯವ್ರದ್ದು ಒಂದು ಪ್ರೋಗ್ರಾಮ್ ನೋಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅವ್ರ ಫಾಲೋವರ್ ಆಗಿ. ಆಯಿತು 2 ಮಂತ್ಸಿಂದ ಸ್ಟಾರ್ಟ್ ಮಾಡಿದೆ. ನನ್ನ ನವರಾತ್ರಿ ಕೂಡ ಉಪವಾಸ ಮಾಡಿದೆ. ಅಲ್ಲೂ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ನಿಜ ಏನು ಅಂತ ಗೊತ್ತಾಗಿದ್ದು. ಆದಮೇಲೆ 2 ಡೇಸ್ ಬೆಂಗಳೂರಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದೆ. 2 ಡೇಸು ಫಸ್ಟು ಸೆಕೆಂಡ್ ಡೇಸ್ ಎಲ್ಲ ಕಂಪ್ಲೀಟ್ ಆದಮೇಲಂತೂ ನನ್ನ ಲೈಫ್ ತುಂಬ ಚೇಂಜಸ್ ಆಯಿತು. ನನ್ನಲ್ಲಿ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು, ನೆಗೆಟಿವ್ ಥಿಂಕಿಂಗ್ ತುಂಬ ಇತ್ತು. ಅದೆಲ್ಲನೂ ಕೂಡ ಕ್ಲಾಸಿಂದ ಈಚೆ ಬಂದು ಪ್ರತಿದಿನ ಮಲಗುವಾಗ ಅವ್ರು ಏನು ಹೇಳಿದ್ರು ದೇವಿ ಸ್ಮರಣೆ ಮಾಡ್ತಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಬೆಳಗ್ಗೆ ನಾನು ಮೆಡಿಟೇಷನು ಮಂತ್ರ ಜಪಾನ ಮಾಡಿರ್ತೀನಿ. ಆ ವೈಬ್ರೇಷನ್ನು ಸಾಯಂಕಾಲ ತನಕ ಇರುತ್ತೆ. ಒಂದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವಿ ನನ್ನಲ್ಲಿ ಇದ್ದಾಳೆ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಶೀನಾ ಶೆಟ್ಟಿ ಆ್ಯಂಡ್ ಅವರ ಟೀಮ್ಗೆ ಅವತ್ತು 2 ದಿನ ಪ್ರೋಗ್ರಾಮ್ ಕ್ಲೀನಾಗಿ ನಡೆಸ್ಕೊಟ್ರು. ಅದೇ ರೀತಿ ನಾವು ಕೂಡ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬಂದು ಮಂಗಳೂರಲ್ಲಿ ಸರ್ ಅಥವಾ ಬೆಂಗಳೂರು ಎಲ್ಲೇ ಮಾಡಿ ಸರ್, ನಾನು ಬಂದು ಅಟೆಂಡ್ ಮಾಡ್ತೀನಿ ಸರ್. ತುಂಬ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ. ಪ್ರತಿಯೊಂದು ಕೂಡ ಇದೇ ರೀತಿ ಚೇಂಜಸ್ ಆಗಲಿ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲರಿಗೂ ಕೂಡ. ಶೀನಾ ಸರ್ಗೆ ನಮನಗಳು ಸರ್. ಥ್ಯಾಂಕ್ ಯು. ಗುರುಗಳೇ, ನೀವು ನಡೆಸಿಕೊಟ್ಟಂಥ ಮೈಂಡ್ ಐ ವರ್ಕ್ಶಾಪ್ನಲ್ಲಿ ನಮಗೆ ಸಾಕಷ್ಟು ಹೊಸ ಅನುಭವಗಳು ಬಂದಿವೆ. ಮೊದಲನೇದಾಗಿ ಸುಮಾರು 18 ವರ್ಷದಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ್ದ ನನಗೆ ಸುಮಾರು ಪ್ರಶ್ನೆಗಳು ಉದ್ಭವ ಆಗಿದ್ದು, ಆ ಎಲ್ಲ ಪ್ರಶ್ನೆಗಳಿಗೂ ಸಹ ನೀವು 2 ದಿನದಲ್ಲಿ ನಡೆಸಿಕೊಟ್ಟಂಥ ಈ ವರ್ಕ್ಶಾಪ್ನಲ್ಲಿ ಉತ್ತರ ಸಿಕ್ಕಿದೆ ಮತ್ತು ಸಾಕಷ್ಟು ಒಳ್ಳೊಳ್ಳೆ ಅನುಭವಗಳಾಗ್ತಾಯಿದೆ. ನೈಟ್ ಅಂತೂ ನೀವು ಬಂದು ನಮ್ಮ ಮೆದುಳನ್ನು ಅತ್ಯಾಧುನಿಕ ಟೆಕ್ನಾಲಜಿಯೊಂದಿಗೆ ಹೊಸ ಫೀಡ್ ಬ್ಯಾಕ್ ಮಾಡ್ತಾ ಇದ್ದೀರಿ ಅನ್ನತಕ್ಕಂಥ ಫೀಲ್ ಆಗ್ತಾಯಿದೆ. ನಮ್ಮ ನೂತನ ಮೆದುಳಿನ ಕಟ್ಟಡಕ್ಕೆ ಶಿಲ್ಪಿಯಾಗಿ ಬಂದು ನೀವು ಭೋಗ ಮತ್ತು ಮೋಕ್ಷ ಸಾಧನೆ ಎರಡಕ್ಕೂ ಸಹ ಹೊಸ ದಾರಿಯನ್ನು ತೋರಿಸಿ ಮತ್ತು ನಮ್ಮ ಮೆದುಳನ್ನು ನವನಿರ್ಮಾಣ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.
ನಮಸ್ತೆ ಶ್ರೀನಾಥ್ ಸರ್. ನಾನು ಯಶವಂತ್ ಕುಮಾರ್, ಹಾಸನಿಂದ ಹೋಟೆಲಿಯರು. ಮೊನ್ನೆ ನಡೆದಂಥ ಮೈಂಡ್ಸೈ ವರ್ಕ್ಶಾಪನ್ನು ಅಟೆಂಡ್ ಮಾಡಿದಾಗ್ಲಿಂದ ನನಗೆ ಆ ಒಂದು ಅವತ್ತು ಫೀಲ್ ಆದಂಥ ಪಾಸಿಟಿವ್ ಫೀಲಿಂಗ್ ನನಗೆ ಈಗಲೂ ಫೀಲ್ ಆಗ್ತಿದೆ. ಆಮೇಲೆ ನೀವು ಹೇಳ್ಕೊಟ್ಟಂಥ ಎಲ್ಲ ಪ್ರಾಕ್ಟೀಸಸ್ನು ಮಾಡ್ತಿದ್ದೀನಿ. ತುಂಬ ಪಾಸಿಟಿವಿಟಿ ಹಾಗೂ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನನಗೆ. ಮತ್ತು ಸೆಲ್ಫ್ ಹಿಪ್ನೋಸಿಸ್ಸು ನಾನು ಟ್ರೈ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ಒಂದು 2 ನಿಮಿಷ ಮಾಡಿದ್ರು ನನಗೆ 7 ಅವರ್ಸ್ 8 ಅವರ್ಸು ಡೀಪ್ ಸ್ಲೀಪ್ ಇತ್ತು ಅಂತಂದ್ರೂ ಅಷ್ಟು ರೀಸೆಟ್ಟು ರಿಫ್ರೆಶು ಫೀಲ್ ಆಗಲ್ಲ. ಅಂಥ ಒಂದು ಪಾಸಿಟಿವಿಟಿ, ಆ ಎನರ್ಜಿ ಮತ್ತು ರಿಲ್ಯಾಕ್ಸೇಷನ್ನು ಅಷ್ಟು ಫೀಲ್ ಆಗ್ತಿದೆ. ಹಾಗಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಮತ್ತು ನಿಮ್ಮ ನೆಕ್ಸ್ಟ್ ಕ್ಲಾಸಸ್ನು ಅಟೆಂಡ್ ಮಾಡೋ ಅಂಥ ಕೌತುಕ ತುಂಬ ನನಗೆ ಕಾತರದಿಂದ ಕಾಯ್ದಿದ್ದೀನಿ. ಮತ್ತು 2 ಡೇಸು ಕ್ಲಾಸಸಲ್ಲಿ ತುಂಬ ಕಂಫರ್ಟಬಲ್ ಆಗಿತ್ತು, ಊಟ ಚೆನ್ನಾಗಿತ್ತು, ಮತ್ತು ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಗೆ ನೀವೇ ಸೆಲೆಬ್ರಿಟಿ ಅಂತ ಫೀಲ್ ಆಗ್ತಿದ್ದೀರಾ. ಯಾಕೆ ಅಂತಂದರೆ ಬೇರೆ ನಾವೇನು ಸೆಲೆಬ್ರಿಟೀಸ್ ಅಂತ ಕರಿತೀವಿ, ಅವರು ಲೈಫ್ ಸ್ಟೈಲನ್ನು ಚೆನ್ನಾಗಿರೋದು ನೋಡ್ಕೊತಾರೆ. ಮತ್ತು ನಮಗೆಲ್ಲ ಅಷ್ಟೇನೇನು ಕೇರ್ ಮಾಡಲ್ಲ. ಬಟ್ ನೀವು ನಮಗೆ ಮೋಟಿವೇಟ್ ಮಾಡಿ, ನೀವು ಯಾವಾಗಲೂ ಟಾಪ್ ಆಗಿರಬೇಕು, ನಿಮ್ಮ ಮೈಂಡ್ಸೆಟ್ ಹೆಂಗಿರಬೇಕು, ಯಾವ ಥರ ಟಾಪಾಗಿ ಥಿಂಕ್ ಮಾಡಬೇಕು ಅನ್ನೋದನ್ನು ನಿಮ್ಮ ಕರೆಕ್ಟಾಗಿರೋರಿಗೆ ಮತ್ತು ನಿಮ್ಮನ್ನು ಫಾಲೋ ಮಾಡೋರಿಗೆ ಯಾವಾಗಲೂ ಬ್ಲೆಸ್ ಮಾಡ್ತಿರ್ತೀರಾ ಹಾಗೂ ಸಜೆಷನ್ ಕೊಡ್ತಿರ್ತೀರಾ. ಹಾಗಾಗಿ ನೀವೇ ನನಗೆ ಸೆಲೆಬ್ರಿಟಿ. ಮತ್ತು ನಮ್ಮ ಮೈಂಡ್ಸೈ ಪ್ರೋಗ್ರಾಮನ್ನು ಸಪೋರ್ಟ್ ಮಾಡಿದಂಥ ವಾಲಂಟಿಯರ್ಸ್ಗೆ ಮತ್ತು ಕ್ರೂಸ್ಗೂ ಥ್ಯಾಂಕ್ ಯು ಹೇಳ್ತಾ, ನಿಮ್ಗೂ ಮತ್ತೆ ಥ್ಯಾಂಕ್ ಯು ಹೇಳ್ತೀನಿ ಸರ್. ಮತ್ತು ನೀವು ಆದಷ್ಟು ಬೇಗ ನೆಕ್ಸ್ಟ್ ವರ್ಕ್ಶಾಪಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ಬಿಜಾಪುರದಿಂದ ಮೊನ್ನೆ ಬೆಂಗಳೂರಲ್ಲಿ ನಡೆದಂಥ ಕ್ಲಾಸಿಗೆ ನಾನು ಅಟೆಂಡ್ ಆಗಿದ್ದೆ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಏನೋ ಒಂದು ಹೇಳ್ತೀರಾ, ಏನೋ ಒಂದು ನಾವು ತಿಳ್ಕೊಂಡು ಬರ್ತೀವಿ ಅಂತ ಬಂದಿದ್ದೆ ಆ್ಯಕ್ಚುಲಿ ನಾನು ಬರ್ಬೇಕಾರೆ. ಬಟ್ ಅಲ್ಲಿ ಫಸ್ಟ್ ಡೇ ಅಷ್ಟು ಕೇಳಿದ್ದೆ, ನೀವೇನು ಹೇಳಿದರೆ ಅದನ್ನೇ ರಿಪೀಟ್ ಆಗಿತ್ತು ಅನಿಸುತ್ತು. ಬಟ್ ಸೆಕೆಂಡ್ ಡೇ ಇದೆಯಲ್ಲ, ಆ ಎನರ್ಜಿ ಫೀಲ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಕ್ಲಾಸಲ್ಲಿ ಬೆಂಗಳೂರಲ್ಲಿದ್ದಾಗ ಫೀಲ್ ಆಗಲಿಲ್ಲ. ನಿನ್ನೆ ಮಾರ್ನಿಂಗು ಮನೆಗೆ ಬಂದಾದಮೇಲೆ ಫೀಲ್ ಆಯ್ತದೆ. ಆ್ಯಕ್ಚುಲಿ ಮಾರ್ನಿಂಗ್ ಬಸ್ಸಲ್ಲಿ ಎಚ್ಚರಾಯಿತು 5 o'clock ಎನರ್ಜಿ ಫೀಲ್ ಆಗಿತ್ತು. ಅಲ್ಲಿ ಬೆಂಗಳೂರಲ್ಲಿ ಕ್ಲಾಸಲ್ಲಿ ಇದ್ದಾಗ ನಂಗೆ ಫೀಲ್ ಆಗಿದ್ದಿಲ್ಲ ಅದು. ಆಮೇಲೆ ಕ್ಲಾಸೆಲ್ಲ ತೊಗೋತಿರ್ಬೇಕಾದ್ರೆ ಸರ್ ತುಂಬ ದೂರ ಇದ್ದರು, ನಾನು ಆ ಕಡೆ ಎಲ್ಲೋ ಮೂಲೆಯಲ್ಲಿದ್ದೆ. ಆಮೇಲೆ ಕ್ಲಾಸ್ ಮುಗಿದ ಮೇಲೆ ಸರ್ ಹತ್ರ ಫೋಟೋ ತೊಗೊಳೋಂಥದ್ದು ತುಂಬ ರಸ್ ಇತ್ತು. ಆಮೇಲೆ ಬೇಡ ಅಂತ ಅಲ್ಲೇ ಸ್ಟೇಜ್ ಮುಂದೆ ನಿಂತ್ಕೊಂಡು ಸರ್ ನೋಡ್ತಾಯಿದ್ದೆ. ಅವ್ರ ಹತ್ರ ಯಾವ ಲೆವೆಲ್ ಎನರ್ಜಿ ಇದೆ ಅಂತ ನನಗೆ ಅಲ್ಲಿ ಅರ್ಥ ಆಯಿತು. ಸುಮ್ಮನೆ ನಾನು ಸರ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಆ ಎನರ್ಜಿ ಫೀಲ್ ಏನಾಗ್ತಾಯಿತ್ತು, ಆ ಎನರ್ಜಿ ನಾನು ತೊಗೊಳ್ತಾ ಇದ್ದೀನಿ ಅನ್ನೋ ರೀತಿ ನಾನು ಕೈ ಇಟ್ಕೊಂಡು ಸುಮ್ಮನೆ ಸರ್ ನೋಡ್ತಾ ಅಲ್ಲಿ ಕೆಳಗಡೆ ನಿಂತ್ಕೊಂಡು ಒಂದು 10 ನಿಮಿಷ ನಿಂತ್ಕೊಂಡು ಹಾಗೆ ಬಂದೆ. ಇನ್ನು ಸರ್ಗೆ ಮಾತಾಡಿಸಿ ಟಚ್ ಮಾಡಿದರೆ ಇನ್ನೂ ಯಾವ ಲೆವೆಲ್ ಎನರ್ಜಿ ನನ್ನ ಹತ್ರ ಬರ್ತಾಯಿತ್ತು ಗೊತ್ತಿಲ್ಲ. ಅಂದರೆ ನನಗೆ ಅಲ್ಲಿ ಅದು ಫೀಲ್ ಆಗ್ತಾಯಿಲ್ಲ ನನಗೆ ಅವ್ರ ಎನರ್ಜಿ ಯಾವ ಲೆವೆಲಿಗಿದೆ ಅಂತ. ಈಗ ನಾನು ಒಂದು 10-12 ಇಯರ್ಸಿಂದ ಮೆಡಿಟೇಷನ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಏನು ಮಾಡ್ತಾಯಿದ್ದೀನಿ, ಅದು ಏನು ಆ ಎನರ್ಜಿ ಅಂದರೆ ಏನೋ ಗೊತ್ತಿದ್ದಿಲ್ಲ. ಬಟ್ ಮಾಡ್ತಾಯಿದ್ದೆ, ಏನೋ ಅಂತ ದೇವಿ ನಂಬ್ಕೊಂಡು ಬಂದೆ. ದೇವಿ ಒಳ್ಳೆಯದೇ ಮಾಡಿದ್ದಾಳೆ. ನಿಮ್ಮ ಮುಖಾಂತರ ಇನ್ನೂ ನಿಮ್ಮಿಂದ ತುಂಬ ಕಲಿಯೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾವು ಮೊದಲನೇ ದಿನ ಅಟೆಂಡ್ ಮಾಡಿದಾಗ ಹಿಪ್ನೋಟೈಸ್ ನಮಗೇನು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ಮಾಡಿರೋಂಥ ಕ್ಲಾಸು ನಮಗೆ ಅದು ಧ್ಯಾನಕ್ಕೆ ಹೇಗೆ ಯೂಸ್ ಆಗುತ್ತೆ, ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಹೇಳ್ಕೊಟ್ರಿ. ಧ್ಯಾನ ಮಾಡುವಾಗ ಕೂಡ ಅದನ್ನು ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅಂತ ಅದು ನಮಗೆ ಗೊತ್ತಿರಲಿಲ್ಲ. ಮತ್ತು 2ನೇ ದಿನ ಆಧ್ಯಾತ್ಮಿಕವಾದಂಥ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ನಮಗೆ ನೀವು. ಆ ದೇವಿ ಆಶೀರ್ವಾದ ತುಂಬ ಚೆನ್ನಾಗಿತ್ತು. ನೀವು ಶಕ್ತಿಪಾತ ಮಾಡಿದ್ರಿ, ಅದರದ್ದು ಅನುಭವ ನಮಗಾಯಿತು. ಶಕ್ತಿಪಾತದ ಅನುಭವ ಆಯಿತು. ಮತ್ತು ಅದಕ್ಕೆ ಮುಂಚೆ ನೀವು ನಮಗೆ ದೀಕ್ಷೆ ಕೊಟ್ರಿ, ನವಾರ್ಣವ ಮಂತ್ರ ದೀಕ್ಷೆ ಕೂಡ ನಮಗೆ ಅನುಭವ ಆಯಿತು. ಅದು ಏನು ಅನುಭವ ಹೇಗೆ ಅಂತ ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ತುಂಬ ಚೆನ್ನಾಗಿತ್ತು. ಮತ್ತು ನಾವು ಮುಂಬರುವಂತಹ ಆನ್ಲೈನ್ ಕ್ಲಾಸ್ ಆಗಲಿ ಮತ್ತು ವರ್ಕ್ಶಾಪ್ ಆಗಲಿ ತುಂಬ ಅಟೆಂಡ್ ಮಾಡಿ ಎಲ್ಲ ಕಲ್ತ್ಕೋಬೇಕು ನಿಮ್ಮ ಹತ್ರ ಅಂತ ತುಂಬ ಆಸೆ. ಆ ದೇವಿ ಹೇಗೆ ಒದಗಿಸ್ಕೊಡ್ತಾಳೆ ಹಾಗೆ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಗುರುಗಳೇ. ಮತ್ತು
ಯಾವ ಥರ ನಾವು ಸಾಧನೆ ಮಾಡಬೇಕು ಮನೆಯಲ್ಲೇ ಅಂತ ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ನಮಗೆ ಗುರುಗಳು ಇರಲಿಲ್ಲ, ಗುರುಗಳಿಂದ ದೀಕ್ಷೆ ಆಗಿರಲಿಲ್ಲ. ಆ ಗುರುಗಳಿಂದ ದೀಕ್ಷೆ ತಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಅದನ್ನು ನೆರವೇರಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಗೆ ಸಾಧನೆ ಮಾಡಲು ಎಷ್ಟು ಅನುಕೂಲ ಆಗಿದೆ ಅಂತಂದರೆ ನಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು ಕ್ಲಾಸು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಮುಂಬರುವ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತೀನಿ. ತುಂಬ ಹೃದಯಪೂರ್ವಕ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ, ಬೆಂಗಳೂರಿಂದ. ನಾನು ಸರ್ದು ವಿಡಿಯೋ ನೋಡೋಕ್ಕೆ ಶುರು ಮಾಡಿ ಸುಮಾರು 5ರಿಂದ 6 ತಿಂಗಳಾಯಿತು. ಅದಾದಮೇಲೆ ಮಂಗಳೂರಲ್ಲಿ ಜುಲೈ ಅಲ್ಲಿ ವರ್ಕ್ಶಾಪ್ ಇತ್ತಲ್ವ, ಅಲ್ಲಿಗೆ ಬಂದಿದ್ದೆ. ವಿಡಿಯೋ ನೋಡಿ ಮತ್ತು ಫಸ್ಟ್ ಆಫ್ಲೈನ್ ವರ್ಕ್ಶಾಪಲ್ಲಿ ನನಗೆ ಕೆಲವೊಂದು ತುಂಬ ವಿಷಯದ ಕ್ಲಾರಿಟಿ ಎಲ್ಲ ಸಿಕ್ಕಿದ್ರೂ ಅನುಭವದ ಕೊರತೆ ಇತ್ತು. ಅನುಭವ ಆಗ್ತಿರ್ಲಿಲ್ಲ. ನನಗೆ ಬರೋದೇ ಇಲ್ವೇನೋ, ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡ್ರೂ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಫಸ್ಟ್ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ರು ಅಲ್ಲಿ ಸ್ವಲ್ಪನಾದ್ರೂ ಎವ್ರಿ ಡೇ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ಸೆಕೆಂಡ್ ನವರಾತ್ರಿದು ಒಂದು ವಿಶೇಷ ಅನುಭವ ಆಗಿತ್ತು ನನಗೆ. ಒಂದು ತುಂಬ ಖುಷಿ ಕೊಡುವಂಥದ್ದು, ಅಂತ ಒಂದು ಡೀಪಲ್ಲಿ ಏನು ಆಗದೇ ಇದ್ರು ಒಂದು ತುಂಬ ಖುಷಿ ಕೊಡುವಂಥದ್ದು. ಆಮೇಲೆ ಉಪವಾಸ ಅಷ್ಟು ದಿನಗಳು ಮಾಡೋಕ್ಕಾಯ್ತು ಅನ್ನೋದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಮತ್ತು ಒಂದು ಸಾಧನೆ ರೀತಿಯಲ್ಲಿ ನಂಗೆ ಅನುಭವ ಆಗ್ತಾಯಿತ್ತು. ಆಮೇಲೆ ಈ ಕ್ಲಾಸ್ ಬಂದ ತಕ್ಷಣ ನಾನು ರಿಜಿಸ್ಟರ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋದ್ರಿಂದ ಬರೋದು ನನಗೆ ಸುಲಭ ಆಯಿತು. ಆಮೇಲೆ ಈ ಕ್ಲಾಸಲ್ಲಿ ನನಗೆ ತುಂಬ ಡೀಪಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಮೊದಲನೇ ಕ್ಲಾಸಿಗೆ ಕಂಪೇರ್ ಮಾಡಿದರೆ ತುಂಬ ಡೀಪಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ತುಂಬ ಇನ್ನೂ ಮೋಟಿವೇಶನ್ ಬಂದಿದೆ ತುಂಬ ಸಾಧನೆ ಮಾಡಲಿಕ್ಕೆ. ಮತ್ತು ಆ ಎಕ್ಸ್ಪೀರಿಯನ್ಸನ್ನು ಎಂಜಾಯ್ ಮಾಡೋದಕ್ಕೆ ಅದಕ್ಕೆ ತುಂಬ ತುಂಬ ಧನ್ಯವಾದ ಈ ಕ್ಲಾಸಿಗೆ. ಮತ್ತು ಸರ್ಗೆ ಅಂತೂ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಪ್ರತಿಯೊಂದನ್ನು ಬಿಡಿಸಿ ಕ್ಲಾರಿಟಿ ಕೊಟ್ಟು ತುಂಬ ಸಲ ರಿಪಿಟೇಷನ್ ಆಗ್ತದೆ ಅಂತ ಅಂದ್ರೂ ಅದು ಪ್ರತಿ ಸಲ ರಿಪೀಟ್ ಮಾಡಿದಾಗಲೂ ಏನೋ ಒಂದು ಹೊಸದು ಮತ್ತು ಕಲಿಯೋದು ಮತ್ತು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ರಿಪೀಟ್ ಅಂತ ಯಾವತ್ತು ಅನಿಸೇ ಇಲ್ಲ. 2ನೇ ಕ್ಲಾಸಲ್ಲಿ ವಿಷಯಗಳು ಸೇಮ್ ಇದ್ರೂ ಅದರದ್ದು ಅನುಭವ ನನಗೆ ಬೇರೆಯೇ ರೀತಿ ಇತ್ತು. ಸೊ ನಾನು ನೆಕ್ಸ್ಟ್ ಆನ್ಲೈನ್ ಕ್ಲಾಸಿಗೂ ರಿಜಿಸ್ಟರ್ ಆಗಿದ್ದೀನಿ. ನೆಕ್ಸ್ಟ್ ಆಫ್ಲೈನ್ ಕ್ಲಾಸಿಗೂ ಇವಾಗಲೇ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ಅದ್ಭುತವಾದ ಅನುಭವ. ನನ್ನ ಜೀವನದಲ್ಲಿ ತುಂಬ ಸಣ್ಣ ರೀತಿಯ ಬದಲಾವಣೆಗಳು ಆಗಲಿಕ್ಕೆ ಶುರುವಾಗಿದ್ದಾವೆ. ಸೊ ಎಲ್ಲದಕ್ಕೂ ತುಂಬ ತುಂಬ ಥ್ಯಾಂಕ್ಸ್ ಗುರುಗಳೇ. ನಮಸ್ಕಾರ.